ನಾನಿದ್ ರೂಮ್ ಪಕ್ಕದಲ್ಲಿ ಕಾಲೇಜ್ ಹುಡುಗಿರೋ ಒಂದು ಹಾಸ್ಟೆಲ್. ಆ ಹುಡುಗಿರು ಯಾವಾಗಲೂ ಹಾಡ್ತಾ ನಲಿತಾ ಜಾಲಿಯಾಗಿರ್ತಿದ್ರು. ಒಂದಿನ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿನೆನಪಲೆ ಬರೆಯುವೆ ಓಲೆ. ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿನೆನಪಲೆ ಬರೆಯುವೆ ಓಲೆ. ವಾಚ್ಮನ್, ಈಗ ಹಾಡು ಹೇಳ್ತಾ ಇದ್ರಲ್ಲ ಅವ್ರು ಯಾರು? ಅದೆಲ್ಲ ನಿಮ್ಗೆ ಯಾಕ್ರಿ? ಲೇಡೀಸ್ ಹಾಸ್ಟೆಲ್ ಪಕ್ಕ ಗಂಡಸರೆಲ್ಲ ಬರ್ಕುಡ್ದು ಹೋಗಿ ಹೋಗ್ರಿ. ಆಯ್ತು ಮೇಡಮ್. ಆ ಹಾಡು ಕೇಳ್ತಾ ಕೇಳ್ತಾ ಸೇಟು ಹತ್ರ ಹೋಗೋದೇ ಮರ್ತ್ಬಿಟ್ವಿ. ಅದೇನ್ ನಮ್ ತಪ್ಪಲ್ವಲ್ಲ. ಅದು ಸರಿಯೇನು. ನನಗೆ ಬಹುಮಾನ ಬರಲು ಕಾರಣವಾದ ನಿಮಗೆ ಧನ್ಯವಾದಗಳು. ಲೋ, ನನ್ನ ಸರ್ಟಿಫಿಕೇಟ್ಸು ಇಲ್ಲಿಗೆ ಹೇಗೋ ಬಂತು? ಹೌದು, ನಿನಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಚಾನ್ಸೇ ಇಲ್ವಲ್ಲ. ಏಯ್, ಕೊಡ್ಬೋದು. ಇವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಸಾಹಿತಿಗಳೇ, ಇವ್ರು ಹಿಂಗೆಲ್ಲ ಹೇಳಲ್ಲ. ಸಾಹಿತಿಗಳೇ ರೇ ಸಾಹಿತಿಗಳೇ, ನಿಮ್ ಕತೆ ಕೇಳಕ್ಕೆ ರವಿಚಂದ್ರನ್ ಅಣ್ಣವ್ರ ಕಂಪ್ನಿಯವ್ರು ಬಂದಿದ್ದಾರೆ ನೋಡ್ರಿ. ಕಟ್ ಮಾಡಿದ ಕೂಡ್ಲೆ ಹೀರೋ ಕುದುರೆ ಮೇಲಿಂದ ಆ ಕಡೆಯಿಂದ ಬರ್ತಾನೆ. ಹೀರೋಯಿನ್ ಹ್ಯಾಂಗ ಬರ್ತಾಳೆ ಅಂದ್ರೆ ಹೀರೋಯಿನ್ ಹ್ಯಾಂಗ್ ಆದ್ರೂ ಬರ್ಲಿ, ಈ ಫೈಲ್ ಇಲ್ಲಿಗೆ ಹ್ಯಾಂಗ್ ಬಂತು ಅಂತ. ಇದೇನ್ರಿ ಪಕ್ಕದ ಹಾಸ್ಟ್ಲಿಂದ ರೇವತಿ ಒಬ್ಬಾಕಿ ಇದನ್ನ ತಂದು ಕೊಟ್ಟು ಹೋದಲ್ರಿ. ಮೇಡಮ್, ನನ್ನ ಸರ್ಟಿಫಿಕೇಟ್ಸ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂತದೇನಿಲ್ಲ ಬಿಡಿ, ನಿಮ್ ಹಾಡ್ ಹೇಳಿ ನಾನ್ ಫಸ್ಟ್ ಪ್ರೈಸ್ ತಗೊಂಡೆ, ಅದಕ್ಕೆ ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ನೀವು ಬೇರೆ. ನಾನೇನೋ ಬಚ್ಚಲ್ ಮನೇಲಿ ಒದರಿದೆ, ಅದನ್ನೇ ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಲ್ಲ,
ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಹೀಗೆ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತಿದ್ರೆ ರಾತ್ರಿ ಮುಗ್ದು ಬೆಳಕ್ ಹರಿದೋಗತ್ತಷ್ಟೇ. ಗುಡ್ ನೈಟ್. ಓಕೆ, ಗುಡ್ ನೈಟ್. ಹಲೋ ಮೇಡಮ್, ಸ್ವಲ್ಪ ನಿಮ್ ಹಾಸ್ಟೆಲ್ ಗೇಟ್ ಹತ್ರ ಬರ್ತೀರಾ ಯಾಕೆ? ಪ್ಲೀಸ್? ಓಕೆ. ಹಲೋ. ಸರ್ಟಿಫಿಕೇಟ್ಸ್ ವಾಪಸ್ ತಗೊಳಕ್ಕೋಸ್ಕರ ಸೇಟು 1,000 ರೂಪಾಯಿ ಕೊಟ್ಟಿದ್ರಿ, ತಗೊಳ್ಳಿ. ಪರವಾಗಿಲ್ಲ, ಈಗೇನ್ ಅವಸರ, ನಿಮ್ಮ ಹತ್ರನೇ ಇರ್ಲಿ. ಇಲ್ಲ, ಹಣ ಪ್ರೀತಿ ವಿಶ್ವಾಸನ ಹಾಳು ಮಾಡುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ನನಗೆ ಹಣಕ್ಕಿಂತ ವಿಶ್ವಾಸನೇ ಮುಖ್ಯ. ತಗೊಳ್ಳಿ. ಕರೆಕ್ಟ್. ನೀವು ಹೇಳಿದ್ ನಂಗೆ ತುಂಬಾ ಹಿಡಿಸ್ತು. ಹಣಕ್ಕಿಂತ ಸ್ನೇಹ ಪ್ರೀತಿ ಬಹಳ ಮುಖ್ಯ. ಅದಕ್ಕೆ ನಾನು ತಗೋತೀನಿ, ಕೊಡಿ. ಬಾಯ್. ಬಾಯ್. ದೇವ್ರೆ, ನಿನಗಿದ್ ನ್ಯಾಯ ಅನ್ಸುತ್ತಾ? ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡೆ, ಆದ್ರೆ ನನ್ನ ಡಿಗ್ರಿಗೆ ತಕ್ಕ ಹಾಗೆ ಒಂದೇ ಒಂದು ಕೆಲಸ. ಮುರುಡೆ ಮೇಲೆ 2 ಕೂದ್ಲಿಲ್ಲ, ಹೋಗ್ಲಿ ತಲೆ ಒಳಗಡೆ ಬುದ್ಧಿನೂ ಇಲ್ಲ, ಕನ್ನಡಕ ಹಾಕೊಂಡು ಕಬೋದ್ರಿ ತರ ಇದ್ದಾನೆ. ಅವನಿಗೆ ಬ್ಯಾಂಕ್ನಲ್ಲಿ ಕೆಲಸ, ನನಗೆ ಮಾತ್ರ ಏನೂ ಇಲ್ವಾ? ನನಗೆ ಜೀವನದಲ್ಲಿ ಜಾಸ್ತಿ ಆಸೆ ಏನೂ ಇಲ್ಲ. ನಾನು ನೀನು ಕೇಳ್ಕೊಳ್ಳೋದು 2. ಮೊದಲನೇದು, ನನಗೊಂದು ಒಳ್ಳೆ ಕೆಲಸ ಸಿಗ್ಬೇಕು. 2ನೇದು, ನನಗೆ ಮದುವೆ ಆಗಬೇಕು. ಈ 2 ಕೋರಿಕೆ ನೆರವೇರಿಸ್ಬಿಟ್ರೆ ನಾನು ಇನ್ನೇನು ಕೇಳಲ್ಲಪ್ಪ. ಈ ಮದುವೆ ವಿಚಾರದಲ್ಲಿ ಮಾತ್ರ ಒಂದು ಸಣ್ಣ ರಿಕ್ವೆಸ್ಟು. ಪಕ್ಕದ ಹಾಸ್ಟೆಲಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಸರಿನೋ ತಪ್ಪೋ ನಾನು ಅವಳನ್ನ ಪ್ರೀತಿಸ್ಬಿಟ್ಟೆ. ದಯವಿಟ್ಟು ಅವಳ ಜೊತೆನೆ ಮದುವೆ ಮಾಡಿಸ್ಬಿಡು, ಇಷ್ಟೇ, ಇನ್ನೇನು ಕೇಳಲ್ಲಪ್ಪ. ಥ್ಯಾಂಕ್ಸ್. ಸರಿನಾ? ಮಂಗಳಾರತಿ ತಗೊಳ್ಳಿ. ಹೇಳಿದ ನೆನಪಿರ್ಲಿ. More updates, like, comment, subscribe to our channel.